ಸರ್ ಪಾರ್ಕಿಂಗ್ ವಿಚಾರದಲ್ಲಿ ಟೋಯಿಂಗ್ ಅಲ್ಲಿ ಕ್ರಿಮಿನಲ್ ಕೇಸ್ ಹಾಕಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಬೆಂಗಳೂರು ಪಾರ್ಕಿಂಗ್ ಅಲ್ಲಿ ನೋಡ್ರಿ ರಾಜ್ಯ ಸರ್ಕಾರ ಹಣಕಾಸಿನ ಕೊರತೆ ಕಾಡ್ತಾ ಇದೆ ಬಹುಶಃ ಪ್ರಪ್ರಥಮ ಬಾರಿಗೆ ಇವತ್ತು ವಿಧಾನಸೌಧದಲ್ಲಿ ಪ್ರವಾಸಿಗರಿಗೆ ದುಡ್ಡು ಕೊಟ್ಟು ನೋಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಅಂತ ತೀರ್ಮಾನವು ಕೂಡ ತೆಗೆದುಕೊಳ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ನೀವು ನೋಡಿದ್ರೆ ಕಸ ಬೆಂಗಳೂರು ಮಹಾನಗರದಲ್ಲಿ ಕಸಕ್ಕೂ ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಈಗ ವಿಧಾನಸೌಧ ನೋಡೋದಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಕೂಡ ದುಡ್ಡು ಕೊಟ್ಟು ನೋಡಬೇಕಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಸತ್ಯವನ್ನ ಮರೆಮಾಚಿ ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಹಣವನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಏನ್ ಬೇಕಾದ್ರೂ ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ರೀತಿಗಳು ಇವತ್ತು ಪ್ರವಾಸಿಗರು ಕೂಡ ಟ್ಯಾಕ್ಸ್ ದುಡ್ಡನ್ನ ಫೀಸನ್ನ ಕಟ್ಟಿಸ್ಕೊಳ್ತಕ್ಕಂಥದ್ದು ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಅನ್ಸುತ್ತೆ ಈಗಿನ್ನು ನಿನ್ನೆ ಮೊನ್ನೆಯಿಂದ ಇದು ಚರ್ಚೆ ನಡೀತಾ ಇದೆ ಒಂದೇ ಸಲ ಇವತ್ತು ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಕೇಂದ್ರ ಸರ್ಕಾರನು ಕೂಡ ಅಲ್ಲಿಂದನೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ಸ್ ಬರ್ತದೆ ತೀರ್ಮಾನ ಮಾಡ್ತಾರೆ ಅದನ್ನು ಗಾಬರಿ ಪಡ್ತಕ್ಕಂಥದ್ದು ಆತಂಕ ಇದಂತೇಳಿ ಗಂಭೀರ ತೆಗೆದುಕೋಬಾರ್ದು ಅಂತಾನು ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ ಸಿದ್ದರಾಮಯ್ಯನವ್ರು ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟ್ ರಿಲೀಸ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ರಿಲೀಸ್ ಮಾಡಿಲ್ಲ ರಾಜ್ಯದಲ್ಲಿ ಇವತ್ತು ವಾಸ್ತವಿಕ ಸತ್ಯ ಏನಿದೆ ಇವತ್ತು ನಾನು ಬರ್ತಾ ಇದ್ದೆ ಹೈವೇ ತುಂಬಾ ಈಗ ಗ್ಯಾರಂಟಿ ಬದುಕು ಅಂತೇಳಿ ಹೋರ್ಡಿಂಗ್ ಶುರು ಮಾಡಿದ್ದಾರೆ ಗ್ಯಾರಂಟಿ ಬದುಕು ಅಂತೇಳಿ ನಾನು ಮೈಸೂರಿನಲ್ಲಿ ನಿಂತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಸವಾಲಾಗ್ತೇನೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇದೇ ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಗಳನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಚರ್ಚೆ ಮಾಡ್ಲಿ ಇದನ್ನ ಹಾಗಾಗಿ ಇವತ್ತು ಕೇವಲ ಗ್ಯಾರಂಟಿ ಬದುಕು ಏನ್ ಗ್ಯಾರಂಟಿ ಬದುಕು ತಿಂಗಳಿಗೆ 2,000 ಕೊಡ್ತೀರಿ ಅಂದ್ರೆ ಗ್ಯಾರಂಟಿ ಬದುಕಾಗ್ತದ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಆ ತಾಯಂದಿರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನು ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ರೈತರಿಗೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಯಾವ ಕಾರ್ಯಕ್ರಮನ ಘೋಷಣೆ ಮಾಡಿದ್ದೀರಿ ಕೇವಲ ಜಾಹೀರಾತಿನ ಸರ್ಕಾರ ಇವತ್ತು ಆಗಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾಹೀರಾತಿನ ಸರ್ಕಾರ ಆಗಿದೆ ಹೊರತು ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ಕಾರ ಇದಲ್ಲ ಯಾವುದೇ ಅಭಿವೃದ್ಧಿಗೆ ಇವತ್ತು ಹಣವೂ ಕೂಡ ಸರ್ಕಾರದಲ್ಲಿಲ್ಲ